ಲಾಸ್ಟ್ ಕ್ಲಾಸಲ್ಲಿ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಮತ್ತು ಇಂಟೀಜರ್ಸ್ಗಳು, ಅದರಲ್ಲಿ ಬೇರೆ ಬೇರೆ ಪ್ರಾಪರ್ಟೀಸ್ ಬರುತ್ತೆ. ಲೈಕ್ ಕ್ಲೋಜರ್ ಪ್ರಾಪರ್ಟಿ, ಕಮ್ಯೂಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಮತ್ತು ಅಡಿಟಿವ್ ಐಡೆಂಟಿಟಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆ್ಯಂಡ್ ಅಡಿಟಿವ್ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಇಷ್ಟು ವಿಷಯಗಳ ಬಗ್ಗೆ ಪ್ರತಿ ಸೆಟ್ಟಲ್ಲಿ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಮತ್ತು ಇಂಟೀಜರ್ಸ್ಗಳಲ್ಲಿ ಯಾವ್ಯಾವ ಪ್ರಾಪರ್ಟಿ ಹೋಲ್ಡ್ ಆಗುತ್ತೆ, ಯಾವ್ಯಾವ ಪ್ರಾಪರ್ಟಿ ಹೋಲ್ಡ್ ಆಗಲ್ಲ ಅನ್ನೋದನ್ನೆಲ್ಲನೂ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಇನ್ನೂ ಕೆಲವೊಂದಷ್ಟು ಸೆಟ್ಗಳಿದೆ. ಆ ಸೆಟ್ಗಳನ್ನು ನಾವೇನು ಮಾಡೋಣ ಅಂತಂದರೆ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸೆಟ್ ಯಾವುದು ಅಂತಂದರೆ ನಂಬರ್ಸ್ಗಳ ಸೆಟ್ಗಳಲ್ಲಿ ನೆಕ್ಸ್ಟ್ ಸೆಟ್ ಯಾವುದು ಅಂತಂದರೆ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್, ರ್ಯಾಷನಲ್ ನಂಬರ್ಸನ್ನು ಕನ್ನಡದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. ಭಾಗಲಬ್ಧ ಸಂಖ್ಯೆಗಳು. ಈ ಭಾಗಲಬ್ಧ ಸಂಖ್ಯೆಗಳನ್ನು ಸಾಮಾನ್ಯವಾಗಿ ಯಾವ ಲೆಟರಿಂದ ಡಿನೋಟ್ ಮಾಡ್ತಾರೆ ಅಂತಂದರೆ ಕ್ಯೂ ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತಾರೆ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ನ ಎನ್ ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡಿದರೆ, ಹೋಲ್ ನಂಬರ್ಸನ್ನು ಡಬ್ಲ್ಯೂ ಇಂದ ಡಿನೋಟ್ ಮಾಡ್ತೀವಿ, ಇಂಟೀಜರ್ಸನ್ನು ಝಡ್ ಇಂದ ಡಿನೋಟ್ ಮಾಡ್ತೀವಿ, ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸನ್ನು ಕ್ಯೂ ಇಂದ ಡಿನೋಟ್ ಮಾಡ್ತೀವಿ. ಹಾಗಾದರೆ ರ್ಯಾಷನಲ್ ನಂಬರ್ಸ್ನ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತಂದರೆ, ನೋಡಿ, ನ್ಯಾಚುರಲ್ ನಂಬರ್ಸ್ನ ನಾವೇನು ಮಾಡಿದ್ವಿ ಅಂದರೆ ಎಲಿಮೆಂಟ್ಸ್ಗಳನ್ನೇ ಕೌಂಟ್ ಮಾಡಿ ಬರೆದ್ಬಿಟ್ಟಿದ್ವಿ, 1 2 3 4 5 ಅಂತ. ಆಮೇಲೆ ಹೋಲ್ ನಂಬರ್ಸನ್ನು ಕೂಡ ಎಲಿಮೆಂಟ್ಗಳನ್ನೇ ಬರೆದಿದ್ವಿ. ಇಂಟೀಜರ್ಸ್ಗಳನ್ನು ಕೂಡ ಎಲಿಮೆಂಟ್ಸನ್ನೇ ಬರೆದಿದ್ವಿ, 0 +1 -1 +2 -2 +3 -3 ಆ್ಯಂಡ್ ಸೋ ಆನ್, ಈ ರೀತಿ. ಆದರೆ ರ್ಯಾಷನಲ್ ನಂಬರ್ಸಲ್ಲಿ ಆ ರೀತಿ ಎಲಿಮೆಂಟ್ಸ್ಗಳನ್ನೇ ಕಲೆಕ್ಟ್ ಮಾಡಿ ಬರೆಯೋದಕ್ಕೆ ಆಗೋದಿಲ್ಲ. ಅದರ ಬದಲಿಗೆ ನಾವೇನು ಮಾಡ್ತೀವಿ ಅಂತಂದರೆ ಆ ಎಲಿಮೆಂಟ್ಗಳ ಪ್ರಾಪರ್ಟಿನ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ನಾವು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾಗಾದರೆ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸಲ್ಲಿ ಯಾವ ರೀತಿಯ ಎಲಿಮೆಂಟ್ಗಳು ಬರುತ್ತೆ ಅಂತಂದರೆ, ಹಿಯರ್ we will have x such that x will be equal to p by q, where both p and q are integers and q is not equal to 0. ಈ ರೀತಿಯ ಎಲ್ಲ ಕಲೆಕ್ಷನ್ ಏನಿದೆ ಅದನ್ನು ನಾವು ರ್ಯಾಷನಲ್ ನಂಬರ್ಸ್ನ ಸೆಟ್ ಅಂತ ಕರಿತೀವಿ. ಇಲ್ಲೇನು ಹೇಳಿದ್ದಾರೆ ಅಂತಂದರೆ ಎಕ್ಸ್ ಅನ್ನೋ ಎಲಿಮೆಂಟ್ಸ್ಗಳು ಬರುತ್ತೆ. ಆದರೆ ಎಕ್ಸ್ ಅನ್ನೋ ಎಲಿಮೆಂಟ್ನ ಪ್ರಾಪರ್ಟಿ ಯಾವ ರೀತಿ ಇರುತ್ತೆ, ನೇಚರ್ ಯಾವ ರೀತಿ ಇರುತ್ತೆ ಅಂತಂದರೆ ಇಟ್ ವಿಲ್ ಬಿ ಆಫ್ ದ ಫಾರ್ಮ್ p by q. ಮತ್ತು ಪಿ ಮತ್ತು ಕ್ಯೂ ಎಂಥ ನಂಬರ್ಸ್ಗಳು ಅಂತಂದರೆ ದೇ ಆರ್ ಇಂಟೀಜರ್ಸ್. ಪಿ ಮತ್ತು ಕ್ಯೂ ಇಂಟೀಜರ್ಸು. ಇನ್ನೂ ಕೆಲವರು ಸ್ಪೆಸಿಫಿಕ್ ಆಗಿ ಏನಂತ ಹೇಳ್ತಾರೆ ಅಂತಂದರೆ ಕ್ಯೂ ಅನ್ನೋದು ಇಂಟೀಜರು, ಕ್ಯೂ ಅನ್ನೋದು ನ್ಯಾಚುರಲ್ ನಂಬರ್ ಅಂತ ಹೇಳ್ತಾರೆ. ನೀವು ಆ ರೀತಿ ಡಿಫೈನ್ ಮಾಡಿದ್ರು ಒಂದೇ ಅರ್ಥ, ಈ ರೀತಿ ಡಿಫೈನ್ ಮಾಡಿದ್ರು ಕೂಡ ಒಂದೇ ಅರ್ಥ. ಮತ್ತು ಇನ್ನೊಂದು ಕಂಡೀಷನ್ ಏನಿದೆ ಅಂತಂದರೆ ಕ್ಯೂ ಅಂದರೆ ಡಿನಾಮಿನೇಟರ್ ಏನಿದೆ ಅದು 0 ಆಗಬಾರ್ದು ಅಂತ. ಇದನ್ನ ಜನರಲ್ ಆಗಿ ಇನ್ನೊಂದು ರೀತಿಯಲ್ಲಿ ಡಿಫೈನ್ ಮಾಡ್ತಾರೆ, ಸೆಂಟೆನ್ಸ್ ಅಲ್ಲಿ ಡಿಫೈನ್ ಮಾಡ್ತಾರೆ. ಹೆಂಗಂತಂದ್ರೆ ದ ನಂಬರ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ p by q ಆರ್ ಕಾಲ್ಡ್ ಆಸ್ ರ್ಯಾಷನಲ್ ನಂಬರ್ಸ್. p by q ಫಾರ್ಮ್ ಅಲ್ಲಿ ಯಾವ ಸಂಖ್ಯೆಗಳನ್ನ ಬರೆಯಬಹುದು ಅವುಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ p ಮತ್ತು q ಏನಾಗಿರುತ್ತೆ ಅಂದ್ರೆ ಪೂರ್ಣಾಂಕಗಳಾಗಿರ್ತವೆ. q ಅನ್ನೋದು 0ಗೆ ಸಮವಾಗಿರೋದಿಲ್ಲ. q ಈಸ್ ನಾಟ್ ಈಕ್ವಲ್ ಟು 0. ಅಂದ್ರೆ ಏನರ್ಥ ಅಂತಂದ್ರೆ ಇಲ್ಲಿ ಎಲ್ಲ ರೀತಿಯ ಭಿನ್ನ ರಾಶಿಗಳು ಬರ್ತವೆ. ಲೈಕ್ 2/3 -7/8. ನೋಡಿ, ನೆಗೆಟಿವ್ ವ್ಯಾಲ್ಯೂ ಇದೆ, ಬಟ್ ಇದನ್ನ ಭಿನ್ನ ರಾಶಿ ಅಲ್ಲ, ಇಟ್ ಇಸ್ ಅ ರ್ಯಾಷನಲ್ ನಂಬರ್. ಸೊ ಇದರಿಂದ ನಾವೇನು ಹೇಳ್ಬೋದು ಅಂದರೆ ಆಲ್ ಫ್ರಾಕ್ಷನ್ಸ್ ಆರ್ ರ್ಯಾಷನಲ್ ನಂಬರ್ಸ್, ಬಟ್ ಆಲ್ ರ್ಯಾಷನಲ್ ನಂಬರ್ಸ್ ನೀಡ್ ನಾಟ್ ಬಿ ಫ್ರಾಕ್ಷನ್ಸ್. ಯಾಕಂದ್ರೆ ಫ್ರಾಕ್ಷನ್ ಅಂತ ಬಂದಾಗ ಬರೀ ನಾವು ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ತಗೊಳ್ತೀವಿ, ನೆಗೆಟಿವ್ಸ್ ತಗೊಳ್ಳೋದಿಲ್ಲ. ಈ -7/8 ಇದೆಯಲ್ಲ, ಇದು ರ್ಯಾಷನಲ್ ನಂಬರ್ ಬಟ್ ನಾಟ್ ಫ್ರಾಕ್ಷನ್. 2/3 is both rational as well as a fraction. ಓಕೆ. ಆಮೇಲೆ 13/6 ಈ ರೀತಿ ಎಲ್ಲನೂ p by q ಫಾರ್ಮಲ್ಲಿ ಇರಬೇಕು. ಡಿನಾಮಿನೇಟರ್ ಯಾವುದೇ ಕಾರಣಕ್ಕೂ 0 ಆಗಬಾರ್ದು. ಈಗ ಈ ಸೆಟ್ ಅಲ್ಲಿ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಏನಿದೆ ಇದರಲ್ಲಿ ಇದು ಯಾವ ರೀತಿಯ ನೇಚರ್ ಏನಿದೆ, ಈ p by q ಫಾರ್ಮಲ್ ಏನಿದೆಯಲ್ಲ, ಇದನ್ನ ನಾವು ಇನ್ನೂ ಡಿಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ರ್ಯಾಷನಲ್ ನಂಬರ್ ಅದು ಅದರ ನೇಚರ್ ಏನು, ಅದು ಹೆಂಗೆ ಕಾಣ್ತದೆ, ಅದೆಲ್ಲನೂ ಭಾಳ ಚೆನ್ನಾಗಿದೆ. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎರಡನ್ನೂ ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ಅವೆರಡರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದು ಇರಲಿ ಸದ್ಯಕ್ಕೆ. ಬಟ್ ಜಸ್ಟ್ ನೀವು ಈಗೇನು ಗೊತ್ತಿರಲಿ ಅಂತಂದರೆ p by q ಫಾರ್ಮಲ್ ಇರುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಈ ಕ್ಲಾಸಿನ ಮೇನ್ ಇಂಟೆನ್ಷನ್ ಏನು ನಂದು ಅಂತಂದರೆ ಈ ಸೆಟ್ಟಲ್ಲಿ ಅವೇನು ಎಲಿಮೆಂಟ್ಸ್ ಬರುತ್ತಲ್ಲ ಅದರ ಪ್ರಾಪರ್ಟೀಸ್ನ ನಾನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ಡಿಸ್ಕಸ್ ಮಾಡಬೇಕು. ಲೈಕ್ ಕ್ಲೋಜರ್ ಅವೆಲ್ಲ ಡಿಸ್ಕಸ್ ಮಾಡಿದ್ನಲ್ಲ ಲಾಸ್ಟ್ ಕ್ಲಾಸಲ್ಲಿ, ಅದನ್ನು ಈ ಸೆಟ್ಗಳಲ್ಲಿ ಕೂಡ ಡಿಸ್ಕಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಸೊ ಫಸ್ಟ್ ಪ್ರಾಪರ್ಟಿ ಅದರಲ್ಲಿ ಯಾವುದು ಅಂದರೆ ಕ್ಲೋಜರ್ ಪ್ರಾಪರ್ಟಿ. ಆ್ಯಸ್ ಯೂಶುವಲ್ ಆವೃತ ಗುಣ ಅಂತ ಹೇಳ್ತೀವಿ ನಾವು, ಕ್ಲೋಜರ್ ಪ್ರಾಪರ್ಟಿ.
ಆವೃತ ಗುಣ ಅಥವಾ ಆವೃತ ನಿಯಮ. ಏನಿದೆ ಕ್ಲೋಜರ್ ಪ್ರಾಪರ್ಟಿ? ಇದರಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ತಗೊಂಡಾಗ ಎ ಪ್ಲಸ್ ಬಿ ಈಕ್ವಲ್ ಟು ಸಿ, ಯಾವುದೇ ಎರಡು ರ್ಯಾಷನಲ್ ನಂಬರ್ಗಳನ್ನ ತಗೊಂಡು ಆಡ್ ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಕೂಡ ಒಂದು ರ್ಯಾಷನಲ್ ನಂಬರ್ ಆಗಿರುತ್ತೆ. ಸೊ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಅಡಿಷನ್. ಸೊ ಅಡಿಷನ್ ಅಲ್ಲಿ ಕ್ಲೋಸ್ಡ್ ಆಗಿರ್ತದೆ. ಈವನ್ ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್ ಆಸ್ ವೆಲ್. ಯಾವುದೇ ಎರಡು ರ್ಯಾಷನಲ್ ನಂಬರ್ಗಳನ್ನು ಸಬ್ಟ್ರಾಕ್ಟ್ ಮಾಡಿದ್ರು ಕೂಡ ಬರ್ತಕ್ಕಂಥ ಆನ್ಸರ್ ಒಂದು ಅಥವಾ ಬರ್ತಕ್ಕಂಥ ವ್ಯಾಲ್ಯೂ ಒಂದು ರ್ಯಾಷನಲ್ ನಂಬರ್ ಆಗಿರುತ್ತೆ. ಸೊ ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಆಸ್ ವೆಲ್ ಆಸ್ ಸಬ್ಟ್ರಾಕ್ಷನ್. ಈವನ್ ಮಲ್ಟಿಪ್ಲಿಕೇಶನ್ ಅಲ್ಲೂ ಕ್ಲೋಸ್ಡ್ ಆಗಿರುತ್ತೆ. ಎ ಇಂಟು ಬಿ ಈಕ್ವಲ್ ಟು ಸಿ, ಯಾವುದೇ ಎರಡು ರ್ಯಾಷನಲ್ ನಂಬರ್ಗಳ ಪ್ರಾಡಕ್ಟ್ ಕೂಡ ಒಂದು ರ್ಯಾಷನಲ್ ನಂಬರ್ ಆಗಿರುತ್ತೆ. ಆಮೇಲೆ ಎ ಡಿವೈಡೆಡ್ ಬೈ ಬಿ ಈಕ್ವಲ್ ಟು ಸಿ, ಈ ಪ್ರಾಪರ್ಟಿ ಎಲ್ಲ ಸಿಚುವೇಶನ್ ಅಲ್ಲೂ ಹೋಲ್ಡ್ ಆಗುತ್ತೆ. ಆದರೆ ಒಂದು ಸಿಚುವೇಶನ್ ಬಿಟ್ಟು, ಇಲ್ಲಿ ಬಿ ನಾಟ್ ಈಕ್ವಲ್ ಟು 0 ಆಗಿರಬೇಕು. ಹಿಂಗಿದ್ದಾಗ ಮಾತ್ರ ಕ್ಲೋಸ್ಡ್ ಆಗಿರುತ್ತೆ. ಹಿಂಗಿರ್ಲಿಲ್ಲ ಅಂತಂದ್ರೆ ಅದು ಹೋಲ್ಡ್ ಆಗಲ್ಲ. ಸೊ ಅಡಿಷನಲ್ಲಿ ಕ್ಲೋಸ್ಡ್, ಸಬ್ಟ್ರಾಕ್ಷನಲ್ಲಿ ಕ್ಲೋಸ್ಡ್, ಮಲ್ಟಿಪ್ಲಿಕೇಶನ್ ಅಲ್ಲೂ ಕ್ಲೋಸ್ಡ್. ಆದರೆ ಇಲ್ಲಿ ಒಂದು ಎಲಿಮೆಂಟ್ ಬಿಡಬೇಕಾಗತ್ತೆ, ಯಾವುದು ಅಂದ್ರೆ 0. ಯಾಕಂದ್ರೆ 0 ಇಂದ ಡಿವೈಡ್ ಮಾಡಿದ್ರೆ ಅದು ಡಿಫೈನ್ ಆಗಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ. ಹಾಗಾಗಿ ಆ ಒಂದು ಎಲಿಮೆಂಟ್ ಬಿಟ್ರೆ ಬೇರೆ ಎಲ್ಲಾ ಎಲಿಮೆಂಟ್ಗಳನ್ನ ನಾವು ಡಿವೈಡ್ ಮಾಡ್ತಾ ಹೋದ್ರೆ ನಮಗೆ ಬರ್ತಕ್ಕಂಥ ಒಂದು ವ್ಯಾಲ್ಯೂ ಏನಿರುತ್ತಲ್ಲ ಅದು ಒಂದು ರ್ಯಾಷನಲ್ ನಂಬರ್ ಆಗಿರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಕ್ಲೋಜರ್ ಪ್ರಾಪರ್ಟಿ. ನೆಕ್ಸ್ಟ್ ಕಮ್ಸ್ ಕಮ್ಯೂಟೇಟಿವ್ ಪ್ರಾಪರ್ಟಿ ಅಥವಾ ಕಮ್ಯೂಟೇಟಿವಿಟಿ, ಪರಿವರ್ತನೀಯ ನಿಯಮ ಅಥವಾ ಪರಿವರ್ತನೀಯ ಗುಣ, ಕಮ್ಯೂಟೇಟಿವಿಟಿ ಅಂತ ನಾನು ಇದನ್ನ ಕರಿತೀನಿ. ಓಕೆ, ಇಲ್ಲೂ ಕೂಡ ಎರಡು ರೀತಿಯ ಆಪರೇಷನ್ಸ್ ಬರುತ್ತೆ, ಅಡಿಷನ್ ಮತ್ತು ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್. ನಾನು ಲಾಸ್ಟ್ ವಿಡಿಯೋನಲ್ಲೂ ಹೇಳಿದ್ದೀನಿ, ಸಬ್ಟ್ರಾಕ್ಷನ್ ಮತ್ತು ಡಿವಿಷನ್ ಅಲ್ಲಿ ಯಾವುದೇ ಸೆಟ್ ತಗೊಂಡ್ರು ಕೂಡ ಇಲ್ಲಿ ನಾವೇನು ಕನ್ಸಿಡರ್ ಮಾಡಿದ್ವಿ ಈ ಸೆಟ್ಗಳಲ್ಲಿ ಅದು ಕಮ್ಯೂಟೇಟಿವ್ ಆಗಿರಲ್ಲ. ಅಡಿಷನ್ ಸಬ್ಟ್ರಾಕ್ಷನ್ ಕಮ್ಯೂಟೇಟಿವ್ ಆಗಿರಲ್ಲ, ಡಿವಿಷನ್ ಕಮ್ಯೂಟೇಟಿವ್ ಆಗಿರೋದಿಲ್ಲ. ಹಾಗಾಗಿ ಕಮ್ಯೂಟೇಟಿವ್ ಅಂತ ಬಂದಾಗ ನಾವು ಎರಡು ಆಪರೇಷನ್ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಒಂದು ಅಡಿಷನ್ ಮತ್ತು ಇನ್ನೊಂದು ಮಲ್ಟಿಪ್ಲಿಕೇಶನ್. ಸೊ ಎ ಪ್ಲಸ್ ಬಿ ವಿಲ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ. ಇಟ್ ಈಸ್ ಟ್ರೂ. ಈವನ್ ಎ ಇಂಟು ಬಿ ವಿಲ್ ಬಿ ಈಕ್ವಲ್ ಟು b into a. So these two operations are commutative. It is true for all a, b belongs to set of all rational numbers, that is q. So commutative hold ಆಗುತ್ತೆ. Next comes associativity. Associative ಕೂಡ ಇಲ್ಲಿ ಹೋಲ್ಡ್ ಆಗುತ್ತೆ. ಸಹವರ್ತನೀಯ ಗುಣ ಅಥವಾ ಸಹವರ್ತನೀಯ ನಿಯಮ ಅಂತ ಹೇಳ್ತೀವಿ, ಅಸೋಸಿಯೇಟಿವಿಟಿ. ಸೊ ಇಲ್ಲಿ ಎರಡು ಆಪರೇಷನ್ಸ್ ಬರುತ್ತೆ, ಒಂದು ಅಡಿಷನ್ a plus b plus c will be equal to a plus b plus c. ಇದು ಅಡಿಷನ್, ಅಸೋಸಿಯೇಟಿವಿಟಿ ಆಫ್ ಅಡಿಷನ್. ಮಲ್ಟಿಪ್ಲಿಕೇಶನ್ ಇದೆ a ಇಂಟು b ಇಂಟು c ಈಕ್ವಲ್ ಟು a ಇಂಟು b ಇಂಟು c. ಇಲ್ಲೂ ಕೂಡ ಇಲ್ಲಿ a b c ಏನಿರುತ್ತೆ ಅಂತಂದ್ರೆ ದೇ ವಿಲ್ ಬಿ ಫ್ರಮ್ ರ್ಯಾಷನಲ್ ನಂಬರ್ಸ್. ಸೊ ಕಮ್ಯೂಟೇಟಿವ್ ಆಗಿರುತ್ತೆ, ಅಸೋಸಿಯೇಟಿವ್ ಆಗಿರುತ್ತೆ. ನೆಕ್ಸ್ಟ್ ಕಮ್ಸ್ ಅಡಿಟಿವ್ ಐಡೆಂಟಿಟಿ. ಅಡಿಟಿವ್ ಐಡೆಂಟಿಟಿ, ಅಡಿಟಿವ್ ಐಡೆಂಟಿಟಿ ಅಂತಂದ್ರೆ ಅಡಿಟಿವ್ ಐಡೆಂಟಿಟಿ ಯಾವುದು ಅಂದ್ರೆ 0 ವಿಲ್ ಬಿ ದ ಅಡಿಟಿವ್ ಐಡೆಂಟಿಟಿ. ಯಾಕಂದ್ರೆ ಎ ಪ್ಲಸ್ ಸಮ್ ನಂಬರ್ ಈಕ್ವಲ್ ಟು ಸಮ್ ನಂಬರ್ ಪ್ಲಸ್ ಎ ಈಕ್ವಲ್ ಟು ಎ ಬರಬೇಕು. ಸೊ ಎಗೆ ಯಾವ ವ್ಯಾಲ್ಯೂನ ಆ್ಯಡ್ ಮಾಡಿದರೆ ಏನೇ ಆಗಿರುತ್ತೆ, ಅಥವಾ ಯಾವ ವ್ಯಾಲ್ಯೂಗೆ ಎನ ಆ್ಯಡ್ ಮಾಡಿದರೆ ಎ ಉಳಿಯುತ್ತೆ ಅಂತಂದರೆ ವಿ ಶುಡ್ ಆ್ಯಡ್ 0. ದೇರ್ಫೋರ್ 0 ಈಸ್ ದ ಅಡಿಟಿವ್ ಐಡೆಂಟಿಟಿ. ಅದೇ ರೀತಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಬಂದರೆ ನೀವು ಯಾವುದೇ ಎಲಿಮೆಂಟ್ ಆದರೂ ತಗೋಬಹುದು, ಎಲ್ಲ ಎಲಿಮೆಂಟ್ಸ್ಗಳಿಗೆ ಒಂದೇ ಅಡಿಟಿವ್ ಐಡೆಂಟಿಟಿ ಇರ್ತದೆ ಎ. ಇನ್ನು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಬಂದಾಗ ಇಲ್ಲಿ 1 ವಿಲ್ ಆಕ್ಟ್ ಆಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಸೊ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1 ಆಗಿರುತ್ತೆ. ಅಡಿಟಿವ್ ಐಡೆಂಟಿಟಿ 0 ಆದರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1. ಈಗ ಅವುಗಳ ಕರೆಸ್ಪಾಂಡಿಂಗ್ ಇನ್ವರ್ಸ್ಗಳಿಗೆ ಬರೋಣ. ಇಲ್ಲಿ ಯಾವುದು ಇನ್ವರ್ಸ್ ಅಂತಂದ್ರೆ ಅಡಿಟಿವ್ ಇನ್ವರ್ಸ್. ಅಡಿಟಿವ್ ಇನ್ವರ್ಸ್, ಅಡಿಟಿವ್ ಇನ್ವರ್ಸು ಪ್ರತಿಯೊಂದು ಎಲಿಮೆಂಟ್ಗೆ ಅದರದ್ದೇ ಆದಂತಹ ಒಂದು ಯುನಿಕ್ ಇನ್ವರ್ಸ್ ಇರುತ್ತೆ. ಇಫ್ ಎ ಈಸ್ ಎ ರ್ಯಾಷನಲ್ ನಂಬರ್ ದೆನ್ ಮೈನಸ್ ಎ ವಿಲ್ ಬಿ ದ ಅಡಿಟಿವ್ ಇನ್ವರ್ಸ್. ಹಾಗೇನೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಬಂದಾಗ ಇದು ರಿವರ್ಸ್ ಕೂಡ ಆಗ್ತದೆ. ಎ ಮೈನಸ್ ಎ ಆಗಿದ್ರೆ ಅಂದ್ರೆ ಇಲ್ಲಿ ಎ ಅನ್ನೋದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಇದು ಪಾಸಿಟಿವ್ ಆದ್ರೆ ಇದು ನೆಗೆಟಿವ್ ಆಗಿರುತ್ತೆ, ಇದು ನೆಗೆಟಿವ್ ಆಗಿತ್ತು ಅಂತಂದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ ಅದು ಪಾಸಿಟಿವ್ ಆಗ್ತದೆ ಅಷ್ಟೇ. ಸೊ -2/3
ಇದರ ಅಡಿಟಿವ್ ಇನ್ವರ್ಸ್ ಯಾವುದು ಅಂದರೆ +2/3. ಸೊ ಈ ರೀತಿಯಲ್ಲಿ. ಓಕೆ, ಸೆಲ್ಫ್ ಅಡಿಟಿವ್ ಇನ್ವರ್ಸ್ ಯಾವುದು ಅಂತಂದರೆ ಝೀರೋಗೆ ಝೀರೋನೇ ಇನ್ವರ್ಸ್ ಆಗಿ ಕೆಲಸ ಮಾಡ್ತದೆ. ಈ ರೀತಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ನೋಟ್ಗಳನ್ನು ನಾವು ನೆನ್ಪಿಡಬೇಕು. ಯಾವ ಎಲಿಮೆಂಟು ಸೆಲ್ಫ್ ಇನ್ವರ್ಟಿಬಲ್ ಅಥವಾ ಸೆಲ್ಫ್ ಇನ್ವರ್ಸ್ ಇರೋಂಥ ಒಂದು ಎಲಿಮೆಂಟ್ ಯಾವುದು ರ್ಯಾಷನಲ್ ನಂಬರ್ಸ್ ಅಲ್ಲಿ ಅಂತ ಕೇಳಿದ್ರೆ 0 ಈಸ್ ದ ಎಲಿಮೆಂಟ್ ವಿಚ್ ಈಸ್ ಇನ್ವರ್ಸ್ ಆಫ್ ಇಟ್ ಸೆಲ್ಫ್, ಅಡಿಟಿವ್ ಇನ್ವರ್ಸ್ ಅಂತ ನೋಡಿದಾಗ. ಇನ್ನು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ನೋಡಿದಾಗ ಯಾವುದು ಸ್ವಂತ ಇನ್ವರ್ಸ್ ಆಗಿರುತ್ತೆ ಅಂತಂದ್ರೆ 1 ಮತ್ತು -1. 1 ಕೂಡ ಅದು ಸೆಲ್ಫ್ ಇನ್ವರ್ಟಿಬಲ್, ಆಮೇಲೆ -1 ಕೂಡ ಸೆಲ್ಫ್ ಇನ್ವರ್ಟಿಬಲ್ ಎಲಿಮೆಂಟ್. ಅದು ತನಗೆ ತಾನೇನೆ ಇನ್ವರ್ಸ್ ಆಗಿ ಆಕ್ಟ್ ಮಾಡ್ತದೆ. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಲ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವ್ದಾಗುತ್ತಂದ್ರೆ ಇಫ್ ಎ ಈಸ್ ಎನಿ ನಾನ್ ಝೀರೋ ರ್ಯಾಷನಲ್ ನಂಬರ್ ದೆನ್ ಇನ್ವರ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಎ ವಿಲ್ ಬಿ 1/a. ಯಾಕಂತಂದ್ರೆ 0 ಆಯಿತು ಅಂತಂದ್ರೆ ಈ 1/0 ಅಂತೇಳಿ ನಾವು ಬರೆಯೋಕ್ಕಾಗೋದಿಲ್ಲ. ಹಾಗಾಗಿ ಎ ಅನ್ನೋ ಒಂದು ರ್ಯಾಷನಲ್ ನಂಬರ್ಗೆ, ನಾನ್ ಝೀರೋ ರ್ಯಾಷನಲ್ ನಂಬರ್ಗೆ 1/a ಅನ್ನೋ ಒಂದು ರ್ಯಾಷನಲ್ ನಂಬರು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗಿ ಕೆಲಸ ಮಾಡ್ತದೆ. ಹಾಗಾದ್ರೆ ಆಗಲೇ ಹೇಳಿದ್ನಲ್ಲ ನಾನು, 1ಗೆ 1ನೇ ಮಲ್ಟಿಪ್ಲಿಕೇಟಿವ್ ಇನ್ವರ್ಸು, -1ಗೆ -1ನೇ ಮಲ್ಟಿಪ್ಲಿಕೇಟಿವ್ ಇನ್ವರ್ಸು. ಸೊ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಅಲ್ಲಿ ಯಾವ ಎಲಿಮೆಂಟಿಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಲ್ಲ ಅಂತಂದ್ರೆ 0ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಲ್ಲ. ಅದನ್ನು ಬಿಟ್ಟರೆ ಬೇರೆ ಎಲ್ಲ ಎಲಿಮೆಂಟ್ಸ್ಗಳಿಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ನಮಗೆ ಸಿಗ್ತದೆ. ಅಡಿಟಿವ್ ಇನ್ವರ್ಸು ಎಲ್ಲ ಎಲಿಮೆಂಟ್ಗಳಿಗೂ ಇದೆ, ಎಲ್ಲ ಎಲಿಮೆಂಟ್ಗಳಿಗೆ ಅಡಿಟಿವ್ ಇನ್ವರ್ಸ್ ಇದೆ. ಅದರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಎಲ್ಲದಕ್ಕೂ ಇದೆ, 0. ಸೊ ಇಷ್ಟು ಏನು ಅಂತಂದ್ರೆ ರ್ಯಾಷನಲ್ ನಂಬರ್ಸ್ ಅಲ್ಲಿ ಪ್ರಾಪರ್ಟೀಸ್. ಓಕೆ, ಈ ನೇಚರ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ನಂಬರ್ಸ್ಗಳ ನೇಚರ್ ಯಾವ ರೀತಿ ಇರುತ್ತೆ ಅಂತೇಳಿ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಭಾಳ ಚೆನ್ನಾಗಿದೆ, ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಕಮ್ಸ್ ಇರ್ರ್ಯಾಷನಲ್ ನಂಬರ್ಸ್. ಇಲ್ಲಿ ಆ್ಯಡ್ ಮಾಡಿಬಿಡೋಣ. ಇರ್ರ್ಯಾಷನಲ್ ನಂಬರ್ಸು ಅದನ್ನ ಕನ್ನಡದಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಕರೀತಾರೆ. ಅಭಾಗಲಬ್ಧ ಸಂಖ್ಯೆಗಳು ಇರ್ರ್ಯಾಷನಲ್ ನಂಬರ್ಸ್. ಅದನ್ನ ಕೆಲವರು IR ಅಂತ ಬರೆದ್ರೆ ಅಂದ್ರೆ ಇರ್ರ್ಯಾಷನಲ್ ಇಲ್ಲಿ ಡಿನೋಟ್ ಮಾಡೋದಕ್ಕೆ, ಇನ್ನು ಕೆಲವರು Q ಡ್ಯಾಶ್ ಅಂತ ಬರೀತಾರೆ, ಇನ್ನು ಕೆಲವರು Q ಕಾಂಪ್ಲಿಮೆಂಟ್ ಅಂದ್ರೆ Q ಮೇಲೆ C ಈ ರೀತಿ ಕೂಡ ಬರೀತಾರೆ. ನೀವು ಯಾವ ನೊಟೇಷನ್ ಆದರೂ ಬಳಸಿ, ಆದರೆ ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಮೆನ್ಷನ್ ಮಾಡಬೇಕು. ನಾನು ತಗೊಂಡಂತ ಕ್ವಶನ್ ಅಲ್ಲಿ IR ಅಂತಂದ್ರೆ ಇರ್ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ ಸಾಕು, ನೀವು ಅಲ್ಲಿ IR ನ ಬಳಸಬಹುದು. Q ಕಾಂಪ್ಲಿಮೆಂಟ್ ಆದ್ರೂ ಬಳಸಿ, ಅಥವಾ ನಾನು ಯೂಶುವಲಿ ಏನ್ ಮಾಡ್ತೀನಿ ಅಂತಂದ್ರೆ Q ಡ್ಯಾಶ್ ಅಂತ ಬಳಸ್ತೀನಿ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ R - Q ಅಂತ ಕೂಡ ಬರೀತಾರೆ. R ಅಂತಂದ್ರೆ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್, ಅದರಲ್ಲಿ Q ಅಂತಂದ್ರೆ ರ್ಯಾಷನಲ್ ನಂಬರ್ಸ್. ಸೊ ಸೆಟ್ ಆಫ್ ಆಲ್ R ಅಂದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. R ಅಂದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, ಅದರಲ್ಲಿ ರ್ಯಾಷನಲ್ ನಂಬರ್ಸ್ ತೆಗೆದ್ರೆ ಏನು ಉಳಿಯುತ್ತಲ್ಲ ಆ ಸೆಟ್ ಅಂತ ಹೇಳೋದಕ್ಕೆ ಇಲ್ಲಿ R - Q ಅಂತೇಳಿ ಬಳಸ್ತಾರೆ. ಅದು ಕೂಡ ಇರ್ರ್ಯಾಷನಲ್ ನಂಬರ್ಸ್ನ ಡಿನೋಟ್ ಮಾಡ್ತಕ್ಕಂಥ ರೀತಿ. ಇಲ್ಲಿ ಯಾವ ರೀತಿ ಎಲಿಮೆಂಟ್ಸ್ ಬರುತ್ತೆ ಅಂತಂದ್ರೆ ಆಲ್ ದೋಸ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು P/Q. ಇಲ್ಲಿ x ಈಕ್ವಲ್ ಟು P/Q ಆಯ್ತು ಅಂದ್ರೆ ರ್ಯಾಷನಲ್, x ಈಸ್ ನಾಟ್ ಈಕ್ವಲ್ ಟು P/Q ಅಂತಂದ್ರೆ ಅದು ಇರ್ರ್ಯಾಷನಲ್ ನಂಬರ್ ಆಗಿರ್ಬೇಕು. ಓಕೆ, ಇಲ್ಲಿ ಎರಡು ಸಿಚುವೇಶನ್ಸ್ ಅಲ್ಲಿ ಇಲ್ಲಿ ಒಂದು ಏನಾಗಿರುತ್ತೆ ಅಂತಂದ್ರೆ ರಿಯಲ್ ನಂಬರ್ಸೇ ಬರುತ್ತೆ. ಇಲ್ಲಿ x ಈಸ್ ಅ ರಿಯಲ್ ನಂಬರ್. ಓಕೆ, x ಈಸ್ ಅ ರಿಯಲ್ ನಂಬರ್ ವಿಚ್ ಈಸ್ ನಾಟ್ ಆಫ್ ದ ಫಾರ್ಮ್ P/Q. P/Q ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯಾವುದು ಸಾಧ್ಯ ಆಗೋದಿಲ್ವೋ ಅದನ್ನ ಇರ್ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಹೇಳೋದಾದ್ರೆ ಪೈ ಈಸ್ ಅನ್ ಇರ್ರ್ಯಾಷನಲ್ ನಂಬರ್, E ಈಸ್ ಅನ್ ಇರ್ರ್ಯಾಷನಲ್ ನಂಬರ್. E ಅಂತ ಒಂದು ಲಾಗ್ ಕೆಳಗಡೆ ಬರೀತೀವಲ್ಲ ನಾವು, ಬೇಸ್ E ಅಂತೇಳಿ, ಅದು ಒಂದು ಇರ್ರ್ಯಾಷನಲ್ ನಂಬರ್. ಜೊತೆಗೆ √2, √3, √5 ಇದ್ರ ಬಗ್ಗೆನೂ ಕೂಡ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಇವೆಲ್ಲನೂ ಇರ್ರ್ಯಾಷನಲ್ ನಂಬರ್ಸ್. ಆದರೆ ನಿಮ್ಗೆ ಗೊತ್ತಿರಬೇಕು 22/7 ಈಸ್ ಅ ರ್ಯಾಷನಲ್ ನಂಬರ್. ಪೈ ಈಸ್ ಅನ್ ಇರ್ರ್ಯಾಷನಲ್ ನಂಬರ್ ಬಟ್ 22/7 ಈಸ್ ಇರ್ರ್ಯಾಷನಲ್ ನಂಬರ್. ಅದು ಯಾಕೆ ಅಂತೇಳಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇಷ್ಟು ಮಾತ್ರ ನೆನ್ಪಿಟ್ಕೊಳ್ರಿ, ಯಾಕಂದ್ರೆ ನನ್ನ ಮೇನ್ ಟಾರ್ಗೆಟ್ ಈ ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡೋದು. ಓಕೆ, ಇರ್ರ್ಯಾಷನಲ್ ನಂಬರ್ಸ್ ಅಲ್ಲಿ ಯಾವ್ಯಾವ ಪ್ರಾಪರ್ಟಿ ಕ್ಲೋಸ್ಡ್ ಆಗ್ತದೆ ಅಂತ ನೋಡೋಣ. ಸಮ್ ಆಫ್ ಎನಿ ಟು ಇರ್ರ್ಯಾಷನಲ್ ನಂಬರ್ಸ್ ಈಕ್ವಲ್ ಟು ಇರ್ರ್ಯಾಷನಲ್ ಆಗುತ್ತೆ ಯಾವಾಗ ಅಂತಂದ್ರೆ ಇಫ್ A and B ಆರ್ ಬೋತ್ ಡಿಫರೆಂಟ್ ಇರ್ರ್ಯಾಷನಲ್ ನಂಬರ್ಸ್. ಎರಡು ಬೇರೆ ಬೇರೆ ಇರ್ರ್ಯಾಷನಲ್ ನಂಬರ್ಸ್ ಆಗಿದ್ದಾಗ ಮಾತ್ರ ಇದು ಹೋಲ್ಡ್ ಆಗುತ್ತೆ, ಕ್ಲೋಸ್ಡ್ ಆಗುತ್ತೆ. ಇಲ್ಲ ಅಂತಂದ್ರೆ ಕ್ಲೋಸ್ಡ್ ಆಗಲ್ಲ. ಫಾರ್ ಎಕ್ಸಾಂಪಲ್
ನಾನು ಒಂದು ಎಲಿಮೆಂಟ್ √2 ಅಂತ ತಗೊಂಡೆ, ಇನ್ನೊಂದು ಎಲಿಮೆಂಟು -√2 ಅಂತ ತಗೊಂಡೆ. ಈ ಎರಡು ಎಲಿಮೆಂಟ್ಗಳನ್ನು ನಾನೇನಾದರೂ ಆ್ಯಡ್ ಮಾಡಿದರೆ ಆನ್ಸರ್ ಏನು ಬರುತ್ತೆ ಗೊತ್ತಾ? 0 ಬರುತ್ತೆ. ಇಟ್ ಈಸ್ ನಾಟ್ ಇರ್ಯಾಷನಲ್, ಇಟ್ ಈಸ್ ಅ ರ್ಯಾಷನಲ್ ನಂಬರ್. ಅಂದರೆ ಯಾವುದೇ ಎರಡು ರ್ಯಾಷನಲ್ ನಂಬರ್ಗಳನ್ನ ಯಾವುದೇ ಎರಡು ಇರ್ಯಾಷನಲ್ ನಂಬರ್ಗಳನ್ನ ತಗೊಂಡ್ರೆ ಆ್ಯಡ್ ಮಾಡಿದರೆ ಇರ್ಯಾಷನಲ್ಲೇ ಬರುತ್ತೆ ಅಂತೇಳಿ ಹೇಳೋಕ್ಕಾಗೋದಿಲ್ಲ. ಯಾವಾಗ ಇರ್ಯಾಷನಲ್ ಬರುತ್ತೆ ಅಂತಂದರೆ ಈ ಎರಡು ವ್ಯಾಲ್ಯೂಸ್ಗಳು ಸೆಲ್ಫ್ ಇನ್ವರ್ಸ್, ಅಡಿಟಿವ್ ಇನ್ವರ್ಸ್ ಆಗಿರಬಾರದು. ನೋಡಿ, ಇಲ್ಲಿ √2 ಇದೆ, -√2ನ ಆ್ಯಡ್ ಮಾಡಿದ್ರಿ ಅಂತಂದರೆ 0. ಈ ರೀತಿ ಎಲಿಮೆಂಟ್ಗಳು ಬರಬಾರ್ದು. ಈ ರೀತಿ ಬರದೇನೆ ಇಲ್ಲಿ √2 ಇದ್ದು ಇಲ್ಲಿ ಏನಾದರೂ ಬೇರೆ ಯಾವುದೋ ಒಂದು 3√2 ಅಂತ ಇತ್ತು ಅನ್ಕೊಂಡ್ರೆ, 5√2 ಅಂತ ಇತ್ತು, ಅಥವಾ √3 ಇತ್ತು ಅಂತ ಅಂದ್ಕೊಂಡ್ರೆ, ಈ ರೀತಿ ಇದ್ದಾಗ ಅದು ಇರ್ಯಾಷನಲ್ ಆಗ್ತದೆ. ಆದರೆ ಒಂದು ವೇಳೆ ಹಿಂಗೆ ಬಂತು ಅಂತಂದ್ರೆ ಅಲ್ಲಿ ರ್ಯಾಷನಲ್ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಜನರಲ್ ಆಗಿ ನಾವೇನಂತ ಹೇಳಲ್ಲ ಅಂತಂದ್ರೆ A+B = C ಆಗ್ತದೆ ಅಂತೇಳಿ ಹೇಳಕ್ಕಾಗಲ್ಲ. ಅಂದ್ರೆ ಯಾವುದೇ ಎರಡು ಇರ್ಯಾಷನಲ್ ನಂಬರ್ಗಳನ್ನ ತಗೊಂಡ್ರೆ ಬರ್ತಕ್ಕಂಥ ಆನ್ಸರ್ ಇರ್ಯಾಷನಲ್ ಆಗಿದ್ದೇ ಇರುತ್ತೆ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಹೇಳ್ಬೋದು, ಯಾವುದೇ ಎರಡು ನ್ಯಾಚುರಲ್ ನಂಬರ್ ತಗೊಂಡು ಆ್ಯಡ್ ಮಾಡಿದ್ರೆ ಡೆಫಿನೆಟ್ಲಿ ನ್ಯಾಚುರಲ್ ನಂಬರ್ ಬರುತ್ತೆ. ಹೋಲ್ ನಂಬರ್ಸ್ ಅಲ್ಲೂ ಕೂಡ ಡೆಫಿನೆಟ್ ಆಗಿ ಹೋಲ್ ನಂಬರ್ ಬರುತ್ತೆ. ಇಂಟಿಜರ್ಸ್ ಅಲ್ಲಿ ಡೆಫಿನೆಟ್ ಆಗಿ ಇಂಟಿಜರ್ ಬರುತ್ತೆ ಅಂತೇಳಿ ಹೇಳಬಹುದು. ಆದರೆ ಇಲ್ಲಿ ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ಸ್ ವಿಚ್ ವಿ ಹ್ಯಾವ್ ಕನ್ಸಿಡರ್ಡ್. ಹಾಗಾಗಿ ಇಲ್ಲಿ ಜನರಲ್ ಆಗಿ ಅದು ಕ್ಲೋಸ್ಡ್ ಆಗುತ್ತೆ ಅಂತೇಳಿ ಹೇಳಿಲ್ಲ. ಈವನ್ ಸಬ್ಟ್ರಾಕ್ಷನ್ ಅಲ್ಲೂ ಕೂಡ ಅಷ್ಟೇ. ಇಲ್ಲಿ ನಾವು ಅಡಿಷನ್ ತಗೊಂಡಿದ್ವಲ್ಲ, ಎರಡು ವ್ಯಾಲ್ಯೂಸ್ ಸೇಮ್ ತಗೊಂಡ್ಬಿಡೋದು, √2 ಸಬ್ಟ್ರಾಕ್ಟ್ ಮಾಡಿದ್ರಿ 0 ಬಂತು, ವಿಚ್ ಈಸ್ ರ್ಯಾಷನಲ್. ಬಟ್ ನಾವು ಇರ್ಯಾಷನಲ್ಸ್ ತಗೊಂಡಿದ್ದೀವಿ, ಹಾಗಾಗಿ ಸಬ್ಟ್ರಾಕ್ಷನ್ ಅಲ್ಲೂ ಕೂಡ ಇದು ಹೋಲ್ಡ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಮಲ್ಟಿಪ್ಲಿಕೇಶನ್ ಅಲ್ಲೂ ಕೂಡ ಹೋಲ್ಡ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ √2 × √2 = 2. ಇಟ್ ಈಸ್ ರ್ಯಾಷನಲ್. ಹಾಗಾಗಿ ಅಡಿಷನ್ ಅಲ್ಲೂ ಕ್ಲೋಸ್ಡ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಸಬ್ಟ್ರಾಕ್ಷನ್ ಅಲ್ಲೂ ಕೂಡ ಕ್ಲೋಸ್ಡ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ, ಮಲ್ಟಿಪ್ಲಿಕೇಶನ್ ಅಲ್ಲೂ ಕ್ಲೋಸ್ಡ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ, ಡಿವಿಷನ್ ಅಲ್ಲೂ ಕೂಡ ಕ್ಲೋಸ್ಡ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಸೇಮ್ ಎಕ್ಸಾಂಪಲ್ ತಗೊಂಡ್ರೆ √2 / √2 = 1, ವಿಚ್ ಈಸ್ ಅ ರ್ಯಾಷನಲ್ ನಂಬರ್. ಸೊ ಇದು ಕ್ಲೋಸ್ಡ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ನೋಡಿ, ಸೆಟ್ಗಳು ಚೇಂಜ್ ಆದಾಗೆಲ್ಲೂ ಕೆಲವೊಂದು ಪ್ರಾಪರ್ಟಿಗಳು ಹೋಲ್ಡ್ ಆಗುತ್ತೆ, ಕೆಲವೊಂದು ಪ್ರಾಪರ್ಟಿಗಳು ಹೋಲ್ಡ್ ಆಗಲ್ಲ. ದಟ್ ಈಸ್ ದ ಬ್ಯೂಟಿ. ಓಕೆ, ಸೊ ಕ್ಲೋಜರ್ ಪ್ರಾಪರ್ಟಿ ಈ ರೀತಿ ಇದೆ. ನೆಕ್ಸ್ಟ್ ಕಮ್ಸ್ ಕಮ್ಯೂಟೇಟಿವಿಟಿ ಇಲ್ಲಿ ಹೋಲ್ಡ್ ಆಗುತ್ತೆ. ಸೊ A+B = B+A ಆಗಿರುತ್ತೆ, A × B = B × A ಆಗಿರುತ್ತೆ, ವೇರ್ A and B ಆರ್ ಇರ್ಯಾಷನಲ್ ನಂಬರ್ಸ್. ಕಮ್ಯೂಟೇಟಿವಿಟಿ ಹೋಲ್ಡ್ ಆಗುತ್ತೆ. ಅಸೋಸಿಯೇಟಿವಿಟಿ ಕೂಡ ಹೋಲ್ಡ್ ಆಗುತ್ತೆ. ಇಲ್ಲಿ ಅಸೋಸಿಯೇಟಿವಿಟಿ ಹೋಲ್ಡ್ ಆಗ್ತದೆ. ಇಲ್ಲಿಯೂ ಕೂಡ ಐಡೆಂಟಿಟಿ ಎಲಿಮೆಂಟ್ ಯಾವುದು ಅಂತಂದ್ರೆ A+0 ಐಡೆಂಟಿಟಿ ಎಲಿಮೆಂಟ್ ಹೌದು, ಆದರೆ 0 ಅನ್ನೋದು ಸೆಟ್ ಒಳಗಡೆ ಇಲ್ಲ ಅಷ್ಟೇ. ಈ ಸೆಟ್ ಒಳಗಡೆ ಇಲ್ಲ. ಸೊ ಈ ಸೆಟ್ ಒಳಗಡೆ ಐಡೆಂಟಿಟಿ ಎಲಿಮೆಂಟ್ ಇದೆಯಾ ಅಂತಂದ್ರೆ ಈ ಸೆಟ್ ಒಳಗಡೆ ಐಡೆಂಟಿಟಿ ಎಲಿಮೆಂಟ್ ಇಲ್ಲ. ಆದರೆ ಜನರಲ್ ಆಗಿ ನೋಡೋದಾದ್ರೆ 0 ಅನ್ನೋದು ಐಡೆಂಟಿಟಿ ಎಲಿಮೆಂಟ್. ಜನರಲ್ ಆಗಿ ನೋಡೋದಾದ್ರೆ 0, ಆದರೆ ಸೆಟ್ ಒಳಗಡೆ ಐಡೆಂಟಿಟಿ ಎಲಿಮೆಂಟ್ ಇಲ್ಲ. ನ್ಯಾಚುರಲ್ ನಂಬರ್ಸ್ ಅಲ್ಲಿ ಹೇಳಿದ್ವಲ್ಲ ಆ ರೀತಿ ನ್ಯಾಚುರಲ್ ನಂಬರ್ ಸೆಟ್ ಒಳಗಡೆ ಐಡೆಂಟಿಟಿ ಎಲಿಮೆಂಟ್ ಇಲ್ಲ. ಎಡಿಟಿವ್ ಐಡೆಂಟಿಟಿ, ಸ್ಪೆಷಲಿ ಎಡಿಟಿವ್ ಐಡೆಂಟಿಟಿ ಇಲ್ಲ. ಅದೇ ರೀತಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಕೂಡ ಈ ಸೆಟ್ ಒಳಗಡೆ ಇರೋದಿಲ್ಲ. ಬಟ್ ಜನರಲ್ ಆಗಿ ನೋಡೋದಾದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವುದು ಅಂತಂದ್ರೆ 1 ಆಗಿರುತ್ತದೆ. ಓಕೆ, ಸೊ ಅಡಿಟಿವ್ ಇನ್ವರ್ಸ್ ಯಾವುದಾಗಿರುತ್ತೆ ಇಲ್ಲಿ ಅಂತಂದ್ರೆ ಅಡಿಟಿವ್ ಐಡೆಂಟಿಟಿನೇ ಇಲ್ಲ ಅಂತಂದ್ರೆ ಅಡಿಟಿವ್ ಇನ್ವರ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಒಂದ್ ವೇಳೆ 0 ಅನ್ನೋದನ್ನ ನಾವು ಅಡಿಟಿವ್ ಐಡೆಂಟಿಟಿ ಅಂತ ಕನ್ಸಿಡರ್ ಮಾಡೋದಾದ್ರೆ ಎಗೆ -A ಅಡಿಟಿವ್ ಇನ್ವರ್ಸ್ ಆಗಿ ಕೆಲಸ ಮಾಡ್ತದೆ. ನಾವು ಯೂಶುವಲಿ ಏನ್ ಮಾಡ್ತೀವಿ ಅಂತಂದ್ರೆ ಆ ಸೆಟ್ ಒಳಗಡೆ ಇದ್ರೆ ಮಾತ್ರ ಅದನ್ನ ಐಡೆಂಟಿಟಿ ಅಂತ ಕನ್ಸಿಡರ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಕನ್ಸಿಡರ್ ಮಾಡಲ್ಲ. ಓಕೆ, ಯಾಕಂದ್ರೆ ಆ ಎಲಿಮೆಂಟ್ ಈ ಸೆಟ್ ಒಳಗಡೆ ಇರಬೇಕು. ಯಾಕಂದ್ರೆ ಈ ಸೆಟ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಈ ಸೆಟ್ ಒಳಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್ ಮಾತ್ರ ನಾವು ಟ್ರೀಟ್ ಮಾಡಬೇಕು. ಸೊ ಹಾಗಾಗಿ 0 ಅನ್ನೋದು ಇಲ್ಲ ಅಂತಂದ್ರೆ ಅಡಿಟಿವ್ ಇನ್ವರ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಸಿಮಿಲರ್ಲಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಇದರಲ್ಲಿಲ್ಲ ಅಂತಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಒಂದ್ ವೇಳೆ ಇದೆ ಅಂತ ಅನ್ಕೊಂಡ್ರೆ ಈ ಎಲಿಮೆಂಟ್ಗಳು ಏನಾಗಿರುತ್ತೆ ಅಂತಂದ್ರೆ ಅಡಿಟಿವ್ ಇನ್ವರ್ಸ್ ಮತ್ತು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ಗಳು ಆಗಿರ್ತವೆ. ಓಕೆ, ಸೊ ಯೂಶುವಲಿ ನಾವೇನ್ ಮಾಡ್ತೀವಿ ಆ ಸೆಟ್ ಒಳಗಡೆ ಇದ್ರೆ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ಇರ್ಯಾಷನಲ್ ನಂಬರ್ಸ್. ನೆಕ್ಸ್ಟ್ ಇವೆರಡರ ಕಾಂಬಿನೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಇದು ಬಹಳ ದೊಡ್ಡ ಸೆಟ್. ಪ್ರೈಮರಿ ಮ್ಯಾಥಮೆಟಿಕ್ಸ್ ಏನಿದೆ ಅದರಲ್ಲಿ ಹೈಯರ್ ಮ್ಯಾಥ್ಸ್ಗೆ ಹೋಗಕ್ಕೆ ಮುಂಚೆ ಲೋಯರ್ ಮ್ಯಾಥಮೆಟಿಕ್ಸ್ ಅಲ್ಲಿ ರಿಯಲ್ ನಂಬರ್ಸು ಬಹಳ ದೊಡ್ಡ ಸೆಟ್. ಅದ್ರ ನೆಕ್ಸ್ಟ್ ಹೈಯರ್ ಮ್ಯಾಥ್ಸ್ಗೆ ಹೋದ್ರೆ ಮತ್ತೆ ಬೇರೆ ಬೇರೆ ಸೆಟ್ಸ್ ಬರ್ತದೆ, ಕಾಂಪ್ಲೆಕ್ಸ್ ನಂಬರ್ಸು ಅಂತೆಲ್ಲ ಬರುತ್ತಲ್ಲಿ. ಬಟ್ ರಿಯಲ್ ನಂಬರ್ಸು ನೆಕ್ಸ್ಟ್ ಬರುತ್ತೆ. ರಿಯಲ್ ನಂಬರ್ಸ್ ಅನ್ನ ಕನ್ನಡದಲ್ಲಿ ವಾಸ್ತವ ಸಂಖ್ಯೆಗಳು ಅಂತ ಕರೀತಾರೆ.
ವಾಸ್ತವ ಸಂಖ್ಯೆಗಳು. ಇದನ್ನ ಈ ರೀತಿಯ ಸ್ಕ್ರಿಪ್ಟ್ ಆರ್, ಈ ರೀತಿ ಒಂದು ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ಬರೀತೀವಿ. ಇಟ್ ಈಸ್ ನಥಿಂಗ್ ಬಟ್ ಯೂನಿಯನ್ ಆಫ್ ಕ್ಯೂ ಅಂಡ್ ಕ್ಯೂ ಕಾಂಪ್ಲಿಮೆಂಟ್. ಯೂನಿಯನ್ ಅಂತಂದ್ರೇನು? ರ್ಯಾಷನಲ್ ಅಂಡ್ ಇರ್ಯಾಷನಲ್ ಎರಡನ್ನೂ ಕಂಬೈನ್ ಮಾಡಿ ಬರೆಯೋದು. ಈ ಯೂನಿಯನ್ ಬಗ್ಗೆ ಮತ್ತು ಇಂಟರ್ಸೆಕ್ಷನ್ ಬಗ್ಗೆ ನಾನು ಸೆಟ್ಸ್ ಹೇಳ್ತೀನಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ತಿಳ್ಕೊಳ್ರಿ, ರಿಯಲ್ ನಂಬರ್ಸ್ ಅಂತಂದ್ರೆ ಇಟ್ ಈಸ್ ಕಾಂಬಿನೇಷನ್ ಆಫ್ ರ್ಯಾಷನಲ್ ಅಂಡ್ ಇರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸು ಇರ್ಯಾಷನಲ್ ನಂಬರ್ಸ್ ಎರಡನ್ನೂ ಸೇರಿ ಏನಿರುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಈಗ ಇಲ್ಲಿ ಡಿಸ್ಕಸ್ ಮಾಡೋಣ ಯಾವ್ಯಾವ ಪ್ರಾಪರ್ಟಿ ಹೋಲ್ಡ್ ಆಗುತ್ತೆ, ಯಾವ್ಯಾವ ಪ್ರಾಪರ್ಟಿ ಹೋಲ್ಡ್ ಆಗಲ್ಲ ಅಂತ. ರೈಟ್, ಈಗ ನೋಡಿ, ಫಸ್ಟ್ ಕ್ಲೋಜರ್ ಪ್ರಾಪರ್ಟಿ. ಎ ಪ್ಲಸ್ ಬಿ ಈಕ್ವಲ್ ಟು ಸಿ ಅಂದ್ರೆ ಎರಡು ರಿಯಲ್ ನಂಬರ್ಗಳನ್ನ ಆಡ್ ಮಾಡಿದ್ರೆ ಬರ್ತಕ್ಕಂಥ ವ್ಯಾಲ್ಯೂ ಅದೇನಾಗಿರುತ್ತೆ? ಇಟ್ ವಿಲ್ ಆಲ್ಸೋ ಬಿ ಎ ರಿಯಲ್ ನಂಬರ್. ಎರಡು ರಿಯಲ್ ನಂಬರ್ಗಳನ್ನ ಆಡ್ ಮಾಡಿದ್ರೆ ರಿಯಲ್ ನಂಬರೇ ಬರುತ್ತೆ. ಎರಡು ರಿಯಲ್ ನಂಬರ್ಗಳನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಕೂಡ ರಿಯಲ್ ನಂಬರ್ ಆಗಿರುತ್ತೆ. ಎರಡು ರಿಯಲ್ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಕೂಡ ಒಂದು ರಿಯಲ್ ನಂಬರ್ ಆಗಿರುತ್ತೆ. ಎರಡು ರಿಯಲ್ ನಂಬರ್ಗಳನ್ನ ಡಿವೈಡ್ ಮಾಡಿದ್ರೆ ಬರ್ತಕ್ಕಂಥ ಕೋಶನ್ ಕೂಡ ರಿಯಲ್ ನಂಬರ್ ಆಗಿರುತ್ತೆ. ಇಲ್ಲಿ ಕಂಡೀಷನ್ ಅಗೇನ್ ಬಿ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸೊ ಕ್ಲೋಜರ್ ಪ್ರಾಪರ್ಟಿ ಈ 4 ಸಿಚುವೇಶನ್ಸ್ ಅಲ್ಲಿ ಹೋಲ್ಡ್ ಆಗುತ್ತೆ. ಇಲ್ಲಿ ಇದೊಂದು ಎಕ್ಸ್ಟ್ರಾ ಕಂಡೀಷನ್ ಇರಬೇಕು. ಕಮ್ಯೂಟೇಟಿವಿಟಿ ಇಲ್ಲೂ ಕೂಡ ಹೋಲ್ಡ್ ಆಗ್ತದೆ. ಇಲ್ಲಿ ಸೆಟ್ ಯಾವುದಾಯ್ತು? ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಸೊ ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಆಗುತ್ತೆ. ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ, ವೇರ್ ಎ ಅಂಡ್ ಬಿ ಆರ್ ರಿಯಲ್ ನಂಬರ್ಸ್. ಅಸೋಸಿಯೇಟಿವಿಟಿ ಕೂಡ ಹೋಲ್ಡ್ ಆಗುತ್ತೆ. ಇಲ್ಲಿಯೂ ಕೂಡ ಎ ಬಿ ಸಿ ಆರ್ ರಿಯಲ್ ನಂಬರ್ಸ್. ಇಲ್ಲಿ ಅಡಿಟಿವ್ ಐಡೆಂಟಿಟಿ 0 ಅನ್ನೋದು ಒನ್ ಆಫ್ ದ ಎಲಿಮೆಂಟ್ಸ್ ಆಫ್ ರಿಯಲ್ ನಂಬರ್ಸ್ ಆಗಿರೋದ್ರಿಂದ 0 ಈಸ್ ದ ಅಡಿಟಿವ್ ಐಡೆಂಟಿಟಿ ಅಂಡ್ 1 ಈಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. 0 ಅಡಿಟಿವ್ ಐಡೆಂಟಿಟಿ, 1 ಅನ್ನೋದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಇಲ್ಲಿ 0 ಅನ್ನೋದು ಸೆಟ್ ಒಳಗಡೆ ಇರೋದ್ರಿಂದ ಇದರ ಅಡಿಟಿವ್ ಇನ್ವರ್ಸ್ ಯಾವುದಾಗಿರುತ್ತೆ ಅಂತಂದ್ರೆ ಮೈನಸ್ ಎ ಆಗಿರ್ತದೆ. ಯಾಕಂದ್ರೆ ಆಡ್ ಮಾಡಿದಾಗ 0 ಬರಬೇಕು, ಆಡ್ ಮಾಡಿದಾಗ ಅಡಿಟಿವ್ ಐಡೆಂಟಿಟಿ ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬರ್ತಿರ್ಬೇಕು. ಅವುಗಳನ್ನೇ ನಾವು ಇನ್ವರ್ಸ್ ಅಂತ ಕರಿತೀವಿ. ನೋಡಿ, ಎ ಪ್ಲಸ್ ಸಮ್ ನಂಬರ್ ಈಕ್ವಲ್ ಟು 0. ಈ 0 ಅನ್ನೋದೇನಿದು? ಇದು ಇಲ್ಲಿ ಅಡಿಷನ್ ಇದೆ ಆಪರೇಷನ್ ಅಂತಂದ್ರೆ ಅಡಿಟಿವ್ ಐಡೆಂಟಿಟಿ ಇರಬೇಕು. ಒಂದು ವೇಳೆ ಇಲ್ಲಿ ಮಲ್ಟಿಪ್ಲಿಕೇಶನ್ ತಗೊಂಡ್ವಿ ಅಂತಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ತಗೊಂಡಿದ್ರೆ ಇಲ್ಲಿ ಯಾವ ಎಲಿಮೆಂಟ್ ಬರಬೇಕು ಅಂದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬರಬೇಕು. ಆ ರೀತಿ ಇಲ್ಲಿ ಯಾವ ಎಲಿಮೆಂಟ್ ಆಡ್ ಮಾಡ್ತೀವೋ ಅದನ್ನ ನಾವು ಅಡಿಟಿವ್ ಇನ್ವರ್ಸ್ ಅಂತ ಕರಿತೀವಿ. ಇಲ್ಲಿ ಯಾವುದನ್ನ ನಾವು ಮಲ್ಟಿಪ್ಲೈ ಮಾಡ್ತೀವಲ್ಲ ಅದನ್ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಕರಿತೀವಿ. ಅಷ್ಟೇ. ಓಕೆ, ಸೊ ಇವೆರಡಕ್ಕೂ ರಿಲೇಷನ್ ಇದೆ. ಅಡಿಟಿವ್ ಐಡೆಂಟಿಟಿಗೂ ಅಡಿಟಿವ್ ಇನ್ವರ್ಸ್ಗೂ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿಗೂ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ಗೂ ರಿಲೇಷನ್ ಇದೆ. ಓಕೆ, ಹಾಗಾದ್ರೆ ಇಲ್ಲಿ ಯಾವ್ಯಾವ ಎಲಿಮೆಂಟ್ಗೆ ಅಡಿಟಿವ್ ಇನ್ವರ್ಸ್ ಇದೆ ಅಂತಂದ್ರೆ ಎಲ್ಲಾ ಎಲಿಮೆಂಟ್ಗಳಿಗೂ ಕೂಡ ಅಡಿಟಿವ್ ಇನ್ವರ್ಸ್ ಇದೆ. ಸೇಮ್ ಇಲ್ಲೂ ಕೂಡ ರಿಸಲ್ಟ್ ಅಪ್ಲೈ ಆಗ್ತದೆ. ಏನಂತಂದ್ರೆ 0ಗೆ ಅದು ಮಾತ್ರ 0 ತಾನು ಏನಾಗಿರುತ್ತೆ ಅಂತಂದ್ರೆ ಅಡಿಟಿವ್ ಇನ್ವರ್ಸ್ ಆಗಿರುತ್ತೆ. ಸೆಲ್ಫ್ ಇನ್ವರ್ಸ್ 0 ಪ್ಲಸ್ 0 ಈಕ್ವಲ್ ಟು 0. ಸೊ 0ಗೆ ಅಡಿಟಿವ್ ಇನ್ವರ್ಸ್ ಯಾವುದು ಅಂತಂದ್ರೆ 0ನೇ ಸೆಲ್ಫ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಲ್ಲೂ ಕೂಡ ಸೇಮ್ ಅದೇನೆ, 1 ಮತ್ತು -1 ಅವು ಸೆಲ್ಫ್ ಇನ್ವರ್ಸ್ಗಳು. 1ಗೆ ಇನ್ವರ್ಸ್ ಯಾವುದು? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 1. -1ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದು ಅಂತಂದ್ರೆ -1. ಸೊ ಈ ಎರಡು ರಿಸಲ್ಟ್ಗಳು ಎಲ್ಲಿ ರ್ಯಾಷನಲ್ ನಂಬರ್ಸ್ ಅಲ್ಲಿ ಏನು ಅಪ್ಲೈ ಆಗಿತ್ತೋ ಅದೇ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಇಲ್ಲೂ ಕೂಡ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಮಾತಾಡಬೇಕು ಅಂತಂದ್ರೆ ಅದು ನಾನ್-ಝೀರೋ ರಿಯಲ್ ನಂಬರ್ ಆಗಿರಬೇಕು. ನಾನ್-ಝೀರೋ ರಿಯಲ್ ನಂಬರ್ ಆಗಿದ್ರೆ ಮಾತ್ರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬಗ್ಗೆ ಮಾತಾಡಬಹುದು. ಇಲ್ಲ ಅಂತಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬಗ್ಗೆ ಮಾತಾಡಕ್ ಆಗೋದಿಲ್ಲ. ಓಕೆ, ಸೊ ದಿಸ್ ಈಸ್ ಅಬೌಟ್ ರ್ಯಾಷನಲ್ ನಂಬರ್ಸ್, ಇರ್ಯಾಷನಲ್ ನಂಬರ್ಸ್ ಅಂಡ್ ರಿಯಲ್ ನಂಬರ್ಸ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ರ್ಯಾಷನಲ್ ನಂಬರ್ಸ್, ಇರ್ಯಾಷನಲ್ ನಂಬರ್ಸ್ ಅನ್ನೇ ಇನ್ನೂ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಅಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಯಾವ ರೀತಿ ಕೇಳಬಹುದು, ಅವುಗಳು ಹೆಂಗೆ ಸಾಲ್ವ್ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತು ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಪೋಸ್ಟಲ್ಲಿ, ಯೂಟ್ಯೂಬ್ ಪೋಸ್ಟಲ್ಲಿ ಮತ್ತು ವಾಟ್ಸಪ್ ಚಾನಲಲ್ಲೂ ಕೂಡ ಕೆಲವೊಂದು ಕ್ವಶನ್ಸ್ಗಳನ್ನು ಹಾಕಿರ್ತೀನಿ. ಆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಪ್ರತಿಯೊಂದು ಕ್ವಶನ್ನು ನಾವು ಡಿಸ್ಕಸ್ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ನೀವೇನು ಮಾಡಿ ಅಂತಂದರೆ ಆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ಅಲ್ಲಿ ಕಮೆಂಟ್ ಮಾಡೋದಕ್ಕೆ ಅಥವಾ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.